ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟಾನ್ ವರ್ಲಿ ಜ್ಯೋತಿ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ಲ, ಮಸ್ತವಾಗಿ ಇರಬೇಕು ಅಂತ ಬಯಸ್ತೀನಿ. ಐ ಥಿಂಕ್ ಇಟ್ಸ್ ಡೇ 8 ಅಂದ್ಕೋತಾ ಇದ್ದೀನಿ. ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಬಿಕಾಸ್ ಆಫ್ ಡೇ ಬಿಫೋರ್ ಎಸ್ಟರ್ಡೇ ಹೊರಗೆ ಊಟ ಮಾಡಿದ್ದೇವಲ್ಲ 2 ದಿನ ಕೇಳಾಗ, ಸೊ ಅದ್ರ ಸಲುವಾಗಿ ನೀನು ಬರಾಬರ್ ಊಟ ಮಾಡ್ಲಿಕ್ಕಾಗಿಲ್ಲ. ಏನು ಉಪ್ಮಾ ತಿಂದಿನಿ ಅಷ್ಟೇ ಇಟ್ಕರೆ. ಇಟ್ ವಾಸ್ ನಾಟ್ ಎಟ್ ಆಲ್ ಪ್ರಾಪರ್ ಈಟಿಂಗ್ ಎಟ್ ಆಲ್. ಸೊ ಇವತ್ತಂತೂ ಸೋಮವಾರದ ಒಂದು ಟೈಮ್ ಊಟ. ಆ್ಯಂಡ್ ಇವತ್ತು ನಮ್ಮ ಔಷಿ ಹೊಂಟಾರೆ, ಯಾಕಂದ್ರೆ ನಮ್ಮ ಕಸಿನ್ದು ಇವತ್ತು ಎಂಗೇಜ್ಮೆಂಟ್, ಅಂದ್ರೆ ಮಾಮನ ಮಗಳದು ಎಂಗೇಜ್ಮೆಂಟ್ ಅದ. ಅದ್ರ ಸಲುವಾಗಿ ಇವತ್ತು ಮೌಷಿ ಹೊಂಟ, ಸಮಥಿಂಗ್ ಸ್ಪೆಷಲ್. ಸೊ ನಮ್ಮ ರಿಲೇಟಿವ್ಸ್, ನಮ್ಮ ಕಡೆಯಿಂದ ರಿಲೇಟಿವ್ಸ್ ಹೊಂಟು ಸ್ಪೆಷಲ್ ಅನಿಸ್ತಲ್ಲ. ನನಗೆ ಹಂಗಂತೇನಿಲ್ಲ, ಅಕ್ಕ ಬಂದ್ರೂ ಹಾಗೆ ರೆಸ್ಪೆಕ್ಟ್ ಮಾಡ್ತೀನಿ, ಎಲ್ಲರಿಗೂ ರೆಸ್ಪೆಕ್ಟ್ ಕೊಡ್ತೀನಿ, ಎಲ್ಲರಿಗೂ ವೆಲ್ಕಮ್ ಮಾಡ್ತೀನಿ. ಬಟ್ ಒಂದು ಸ್ವಲ್ಪ 1% ಎಕ್ಸ್ಟ್ರಾ ಅಷ್ಟೇ. ಚಲೋ ಭೇಟಿ ಐತೀನಿ. ನಂತರ ನೀನೆಲ್ಲ ನೀಟ್ ಮಾಡಿನಲ್ಲ, ಇಲ್ಲ ಆ್ಯಕ್ಚುಲಿ ಶೆಲ್ಫ್ ಇಲ್ದಕ್ಕೆ ಇಲ್ಲಿ ಟೈಲ್ಸ್ ಇಟ್ಟು ಇಲ್ಲಿ ದಸ್ತಿಗಳು ಇಟ್ಟಿದೆ. ಇವಾಗ ದಸ್ತಿಗಳು ಇಲ್ಲೇ ಶಿಫ್ಟ್ ಮಾಡಿಕ್ಕೀನಿ. ನಡ್ರಿ ಭೇಟಿ ಐತೀನಿ ನಂತರ. ಆ್ಯಂಡ್ ವೈಷ್ಣವಿ ಮಾಡಿರೋ ಲೆನ್ಸ್ ಅಂತ ಅರ್ಲಿ ಮಾರ್ನಿಂಗ್ ದಿನ. ಇವಾಗ ಎದ್ದ ತಕ್ಷಣ ಮನೆ ಹುಡ್ಕಲ್ಕಿಂತ ಮುಂಚೆ ಬಂದು ಇಲ್ಲಿ ಹೂವು ಏಸು ಉಳ್ದವ ಅಂತ ನೋಡ್ತೀನಿ. ಆ್ಯಕ್ಚುಲಿ 4 ಹತ್ತೀವಿ ಫಸ್ಟ್. ಆನಂತರ ಒಂದು ನೋಡಿನ ಒಂದು 2-3 ಡೇಸ್ಗೂ ಒಂದು ಹೋಯ್ತು, ಇವತ್ತೊಂದು ಹೋಯ್ತು. ಫೈನಲಿ 2 ಉಳ್ದವ. ಹರ ಹರ ಮಹಾದೇವ್ ದೇವರೇ ಇವೆರಡು ಉಳಿಸ್ರಿ ಅಂಥೇಳಿ ಬಯಸ್ಕೋತ ಅನ್ಕೋತ ಹೋಗ್ತಾಯಿದ್ದೀನಿ ಕೆಲಸ ಮಾಡ್ಕೊಳಕ್ಕೆ. ಆ್ಯಂಡ್ ಮನೆ ಎಲ್ಲ ಹುಡ್ಗಿನಿ, ಹೊರಗಿಂದೆಲ್ಲ ಹುಡ್ಕೊಂಡು ಹೂವು ತೊಗೊಂಡು ಬಂದೀನಿ. ಮೈ ಡೈಲಿ ರೂಟೀನ್. ಆ್ಯಂಡ್ ಒಂದು ಕಡೆ ಕುಕ್ಕರ್ ಇಟ್ಟೀನಿ. ಕುಕ್ಕರ್ ಇಂಡಕ್ಷನ್ ಸ್ಟವ್ ಮೇಲೆ ಇಕ್ಲತ್ತೀನಲ್ಲ ಫ್ರೆಂಡ್ಸ್. ಆ್ಯಂಡ್ ಒಂದು ಕಡೆ ಅನ್ನಕ್ಕೆ ಇಟ್ಟೀನಿ, ಅಂದ್ರೆ ತೊಳೆದಿಟ್ಟಿನ ಅಕ್ಕಿ ಇನ್ನೂ ಇಕ್ಕಿಲ್ಲ. ಆ್ಯಂಡ್ ಚಹಾ ಮಾಡ್ಕೊಳಕ್ಕೂ ಇಟ್ಕೊಂಡೆ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾವಾಗಲೂ ನಾವು ಚಹಾ ಕುಡಿಬೇಕು, ಚಹಾ ಅಥವಾ ಕಾಫಿ ಕುಡಿಬೇಕಾದ್ರೆ ಖಾಲಿ ಹೊಟ್ಟೆಲಿ ಕುಡಿಲಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್. ಕಂಪಲ್ಸರಿ ನಾವು ನೀರು ಕೊಂಡಿದ ನಂತರನೇ ಕುಡಿಬೇಕು. ಸೊ ನಾನಿಲ್ಲಿ ಏನು ಮಾಡೀನಿ ಅಂದ್ರೆ ಚಾಕ್ ವೈಷ್ಣವಿಗೆ ಇಡ್ಲಕ್ಕೆ ಹಚ್ಚೀನಿ. ನಾನು ಮತ್ತೊಂದೇನು ಸಂಕಲ್ಪ ಮಾಡ್ಕೊಂಡೆ ಅಂದರೆ ನಾನು ಕೈಲಿ ಮಾಡ್ಕೊಂಡಿರೋವಂಥ ಚಹಾ ನಾ ಕುಡಿಬಾರ್ದು ಅಂತ. ಸೊ ವೈಷ್ಣವಿ ಚಹಾ ಮಾಡಿಕೊಟ್ರೆ ನಾನು ಕುಡಿತೀನಿ, ಇಲ್ಲಾಂದ್ರೆ ಇಲ್ಲ. ಸೊ ಚಹಾ ಮಾಡಿಕೊಟ್ಟಾಳೆ, ಆಕಿ ಚಹಾ ಇಟ್ಟಾಳೆ. ನಾ ತನಕ ಪೂರ ನೀರು ಕಂಪ್ಲೀಟ್ ಮಾಡಿ ಒಂದು 5 ಮಿನಿಟ್ಸ್ ಕುಂತಿನ ನಂತರ ನಂಗೆ ಮತ್ತೊಂದೇನು ಅಂದ್ರೆ ಚಹಾ ಕುಡಿಯೋ ರಾಟಿ ಇಲ್ಲ, ಗರಂ ಗರಂ ಕುಡಿಯೋ ರಾಟಿ ಇಲ್ಲ, ತಣ್ಣಂದು ಕುಡಿತೀನಿ. ನಾರ್ಮಲ್ ಬೆಚ್ಚಗೆ ಕೆಲಸ ಮಾಡೋ ಹೊತ್ತಿನಾಗ ಏನೋ ಡಿಸ್ಟರ್ಬೆನ್ಸ್ ಆಯ್ತು ಅಂದ್ರೆ ಸಿಟ್ಟು ಬರ್ತದಲ್ಲ. ಸೊ ವೈಷ್ಣವಿ ಅಲ್ಲಿ ನೀರಮ್ಮ ಡಬ್ಬಿ ಚೆಲ್ಲಿಕ್ಕಿಳು ಹೆಂಗೆ ಚೆಲ್ಲೈತಾನ ಆಕಿನ ಕೈಲಿ. ಸೊ ಅದು ಚೆಲ್ಲೋಗಿಯೋ ಆಕೆ ಚೆಲ್ಲಿನ ಕಡೆಯಿಂದ ಆಕಿನ ತೆಗಿಲತ್ತಾಳೆ. ಆ್ಯಂಡ್ ಆಯ ತನಕ ನಾನು ಚಪಾತಿ, ಬ್ಯಾಳಿ, ಪಲ್ಯ, ಅನ್ನ ಎಲ್ಲ ಮಾಡಿಟ್ಟೇನಿ. ಆ್ಯಂಡ್ ಇವರು ಬರೀ ಉಳ್ಳಾಗಡ್ಡಿ ಹಾಕಿ ರಾಯ್ತ ಮಾಡಂದಿದ್ರು. ಸೊ ರಾಯ್ತ ಮಾಡೀನಿ. ಆ್ಯಂಡ್ ಪೂಜೆ ಮಾಡೋ ಟೈಮಲ್ಲಿ ನೋಡಿ, ಇವತ್ತು ಮಂಡೇ ಸ್ಪೆಷಲ್ ಪೂಜೆ ಅಲ್ಲ, ಎಷ್ಟು ಚೆನ್ನಾಗಿ ಕಾಣಿಸೋ ಎಲ್ಲ ನೀಟಾಗಿ ತೊಳ್ತೀನಿ ಭಯ್ಯ ಪೌಡರ್ಲಿ. ದೇವರಿಗೆಲ್ಲ ನೀಟಾಗಿ ತೊಳೆದಿಟ್ಟು ಪೂಜೆ ಮಾಡ್ಲತ್ತೀನಿ. ಇವತ್ತು ಸೋಮವಾರ ಕಂಪಲ್ಸರಿ ತುಪ್ಪ ದೀಪ ಹಚ್ತೀವಿ, ಎಲ್ಲ ಮಾಡ್ತೀನಿ. ಸೊ ಇವತ್ತು ಹತ್ರನಂದು ಹೂವು ಸಿಕ್ಕಿಲ್ಲ ಫ್ರೆಂಡ್ಸ್, ಅದಕ್ಕೆ ನಾರ್ಮಲ್ಲಾಗಿ ಇರುವಂಥ ಹೂವಿಂದಿಂದೇ ಡೆಕೋರೇಟ್ ಮಾಡಿ, ದೇವರಿಗೆ ಏರ್ಸೀನಿ, ಡೆಕೋರೇಟ್ ಅಲ್ಲ. ನಾ ಪೂಜೆ ಮಾಡೋ ಹೊತ್ತಿನಾಗೆ ಒಂದು ಕೋಡಂಗಿ ಬಂದಿತ್ತು. ಪಾಪ ನಾಟ್ ಕೋಡಂಗಿ, ಕೋತಿ. ಯಾಕೋ ಒಂದೇ ಕೋತಿ ಬರ್ತದೆ, ಬಟ್ ಮನುಷ್ಯರಿಗೆ ನೋಡ್ರಿ ಅಂಜಿರತ್ತು ಇದು. ಸೊ ಅದಕ್ಕೆ ಏನಾರ ಕೊಡರಿ ಅಂತ ನಿನ್ನ ರಾತ್ರಿ ಹೊಲದಿಂದ ಇವ್ರು ಜಾಪಕಾಯಿ ತಿಂದಿರಲ್ಲ ಫ್ರೆಂಡ್ಸ್. ಸೊ ಒಂದು ಜಾಪಕಾಯಿ ಕೊಟ್ಟೀನಿ. ಅಯ್ಯೋ ತನಕ ಅದ್ರ ಜೊತೆಯಲ್ಲೇ ಇದ್ದೀನಿ, ಅಂದ್ರೆ ಮಾತಾಡ್ಕೋತ ಅದಕ್ಕೆ ಬಾ ತಿನ್ನು ಬಾ ಅಂತಂದ್ರೆ ಅದು ಯಾವಾಗ ಬಂದು ತಿಂದು ಹೋಯ್ತೋ ಏನೋ ಗೊತ್ತಿಲ್ಲ. ಅಲ್ಲಿ ಇಟ್ಟಿಂದಿತ್ತು, ತಾನೇ ಬರ್ತದೆ ತಗೋ ಅಂತಂದನು ವೈಭವ್. ಸೊ ಯಾಕೆ ನಾವು ನಿಂತಿದ್ದ ಕಡೆಯಿಂದ ಅದು ಬರಲ್ಲ ಹೋಗಿತ್ತು ಫ್ರೆಂಡ್ಸು. ಇಟ್ಟು ಬಾಜು ಅದು ಯಾವಾಗ ಬಂದು ತಿಂದು ಹೋಯ್ತು ನೋಡ್ರಿ. ಯಾಕೋ ಇದು ಒಂದೇ ಕೂತಿರ್ಲತ್ತು, ಶಾಂತದ ಮನುಷ್ಯರು ನೋಡ್ರಿ ಅನ್ಸತ್ತು. ಮತ್ತು ನನಗೆ ಈ ಕೆಲ ಜಾಪಳಕ್ಕೆ ಭೀಟಿದೆ ನೋಡಿ, ಬಾ ತಿನ್ನಟ್ ಬಾ. ಅಂಜಲತ್ತಿದಿ ಬಾ ಬಾ, ಜಾಪಳಕ್ಕೆ ತಿನ್ನ ಬಾ. ನಮ್ಗೆ ಹಿಡ್ದೇವ ಬಾಪ ವಾರ್ ನೀವು ಒಪ್ಪತ್ತು ನಿಂದ್ವಿ. ಓ ಅಣ್ಣಾಜಿ, ಓ ಭಯ್ಯ ಬರೀ ಜಾಪಕಾಯಿ ತಿನ್ರಿ. ಯಾಕೋ ಫೇಸ್ ಕಟ್ ಬಿತ್ತು ಕಡಿಮೆ ಮಾಡಲಾಗಿದೆ ಅಂಜಲತ್ತೇನು. ಅಲ್ಲಿ ನಮ್ಮ ಗಿಡದಾಗ ಜಾಪಕಾಯಿ ಇಟ್ಟೀನಿ, ಅಂದ್ರೆ ಬಿದ್ದದ. ಆ್ಯಕ್ಚುಲಿ ಇಲ್ಲೇ ಇಟ್ಟೀನಿ, ಇಲ್ಲಿ ಇಟ್ಟರೆ ಅಲ್ಲಿ ಬಿದ್ದದ. ಸೊ ನೋಡ್ರಿ ಬಂದು ತಿಂತದ ಹಿಂಗೆ ಅಂಜಲತ್ತು. ಪಾಪ ಯಾಕೋ ಮನುಷ್ಯರಿಗೆ ನೋಡ್ದ ಏನು ಹೋಗ್ಯದ ಅದ. ಬರ್ರಿ ಭಯ್ಯ, ಓ ಭಯ್ಯ ಜಾಪಕಾಯಿ ತಿನ್ರಿ. ಹೊಂಟದ ಹೊಂಟದ ಖರೆ ಅಂಜಲತ್ತದ ಯಾಕೋ.
10:40. ಬರ್ರಿ ಫ್ರೆಂಡ್ಸ್, ಬಾದಾಮ್ ಹಾಲು ಕುಡಿಯಿರಿ. ಸ್ವಲ್ಪ ಬಾದಾಮ್ ಪೌಡ್ರ್, ನೋ ಶುಗರ್, ಬಿಕಾಸ್ ಶುಗರ್ ಅದ್ರಾಗೆ ಆ್ಯಡೆಡ್ ಇರ್ತಲ್ಲ, ಮತ್ತು ಎಕ್ಸ್ಟ್ರಾ ಏನೂ ಹಾಕಿಲ್ಲ. ಬರೀ ಕುಡಿಯಿರಿ. ಆ್ಯಕ್ಚುಲಿ ನಿನ್ನೆ ಐಬ್ರೋಸ್ ಮಾಡ್ಕೊಬರಿ ಅಂದ, ಬಟ್ ಬಿಕಾಸ್ ಆಫ್ ದ್ಯಾಟ್ ಹೊಟ್ಟೆಗೆ ಖರಾಬಾಗಿತ್ತಲ್ಲ, ಅದರ ಸಲುವಾಗಿ ನೀನು ಮಾಡಿಸ್ಕೊಂಡಿಲ್ಲ. ಈಗ ಗೊತ್ತೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗಿ ಐಬ್ರೋಸ್ ಮಾಡ್ಕೊಂಡು ಬಂದು ಒಂದು ಸ್ವಲ್ಪ ಮುಖದನ್ನು ತೊಗೊಂಡು ಫ್ರೆಶ್ನಪ್ ಆಗಿ ರೆಡಿಯಾಗಿನಿ. ಅಷ್ಟರಲ್ಲಿ ಅಕ್ಕ ಬಂದಿದ್ದರು. ಸೊ ಅವೆಲ್ಲ ತೋರಿಸಿ ನಿಮ್ಗೆ ನೆಕ್ಸ್ಟ್ ವೀಡಿಯೋಸ್ನಾಗ ತೋರಿಸ್ತೀನಿ ಏನೇನು ತಂದಾರ ಅವರು ಅಂತ. ಅವರಿದ್ರು ವೀಡಿಯೋ ಮಾಡ್ಲಿಕ್ಕಾಗಲ್ಲ, ಅವ್ರು ಹೋದ ನಂತರ ವೀಡಿಯೋ ಮಾಡೀನಿ. ಆ್ಯಂಡ್ ವಿ ರೀಚ್ ಟು ಫಂಕ್ಷನ್ ಹಾಲ್. ಫ್ಯಾನಿಂದ ಕೂಲರ್ಗೆ ಹಳೆ ತೊಗೊಳತ್ರೆ ಚೆನ್ನಾಗಿ ಅನಿಸುತ್ತಿತ್ತು. ಆ್ಯಂಡ್ ಅಲ್ಲಿ ಏನೋ ವೀಡಿಯೋ ತೊಗೊಂಡಿನಿ, ಬಟ್ ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ, ಯಾಕಂದ್ರೆ ಅವ್ರ ಪರ್ಮಿಷನ್ ಇಲ್ಲದೇ ಯಾರಿಗೂ ವೀಡಿಯೋಸ್ನ ಆ್ಯಡ್ ಮಾಡೋದು ಕರೆಕ್ಟ್ ಅಲ್ಲ. ಸೊ ಮನೆಗೆ ಬಂದೀನಿ ಫ್ರೆಂಡ್ಸ್, ಎಂಗೇಜ್ಮೆಂಟ್ ಅಟೆಂಡ್ ಮಾಡಿ ಬಂದೀನಿ ಫ್ರೆಂಡ್ಸ್. ಬಂದ ತಕ್ಷಣ ಮುಖ ತೊಗೊಂಡು ಫ್ರೆಶನಪ್ ಆಗಿ ನೈಟಿ ಉಟ್ಕೋಬೋ ತನಕ ಬೇಚೇನ್ ಇಷ್ಟು ಧಗಿ, ಇಷ್ಟು ಬೇಸಿಗೆ ಬಿಸಿಲು, ಹೊರಗೆ ಕಣ್ಣು ಹಿಂಗೆ ಫುಲ್ ಓಪನ್ ಮಾಡಿ ನೋಡ್ಲಿಕ್ಕಾಗಲ್ಲ, ಇದೊಟ್ಟು ಕಡಕ್ಕೆ ಬಿಸಿಲು. ಆ್ಯಂಡ್ ಬಂದ ತಕ್ಷಣ ಇಮಿಡಿಯೇಟ್ ಅರ್ಧ ಲೀಟರ್ ನೀರು ಕುಡಿಯೋ ತನಕ ಜೋಕ್ ಸಮಾಧಾನ ಆಗಿಲ್ಲ. ದೇವ್ರೇ ಮಳೆ ಬೇಕಪ್ಪ, ಇವಾಗ ಮಳೆ ಬರ್ತದೇನೋ ಫ್ರೆಂಡ್ಸ್. ನಡ್ರಿ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಏನು ಟೈಮ್ ಹೇಳ್ಬೇಕಾದ್ರೆ 4:30 ಆಗ್ಯದ. ಎಷ್ಟಿದೆ? ಹಾಂ ನೋಡಿ ಇಟ್ಟಿಗೆ 4 11 ಮತ್ತು 4:10 4:11 ಅಂತ ಒಂದು 10 ಮಿನಿಟ್. ಓಕೆ, ಸೊ 4:10 ಆಗ್ಯದ. ನೆಟ್ ಐಬ್ರೋನೂ ಮಾಡ್ಕೊಂಡು ಬಂದು ಫಂಕ್ಷನ್ಗೆ ಹೋಗೋದಂತೆ ಜಲ್ದಿ ಐಬ್ರೋ ಮಾಡ್ಕೊಂಡು ಬಂದಿದ್ದೆ. ನಡೀರಿ, ಭೇಟಿ ಐತಿ ನನ್ನ ಹೆಸರು. ಆ್ಯಂಡ್ ಫಂಕ್ಷನಾಗ ಏನು ಊಟ ಮಾಡೀನಿ ಹೇಳಿಲ್ಲ ನಿಮ್ಗೆ ನೋಡಿ. ಇಟ್ಸ್ ವೆಟಿಂಗ್ ಅನ್ನಿಸ್ತು. ಗುಲಾಬ್ ಜಾಮ್ ತಿಂದೀನಿ 2 ಪೀಸ್, ಲಡ್ಡು 1, ಆ್ಯಂಡ್ ಚಪಾತಿ, ಪಾಲಕ್ ಸಬ್ಜಿ, ಸಾರಿ ಪಾಲಕಲ್ಲ, ಬಜ್ಜಿ. ನಾವು ಎಳಮೆಣಸಿ ಬುಕ್ ಮಾಡ್ತೀವಲ್ಲ, ಆ ಬಜ್ಜಿ, ಎಣ್ಣೆ ಆ್ಯಂಡ್ ಪನ್ನೀರ್ ಪಲ್ಯ. ವೈಭವ್ ನಡ್ರಿ ಫ್ರೆಂಡ್ಸ್, ಭೇಟಿ ಐತಿ ನಂತರ. ಭಾಳ ಸ್ವೆಟ್ಟಿಂಗ್ ಆಗ್ಲತ್ತದ. ಆ್ಯಂಡ್ ಮೊಬೈಲ್ನಾಗ ಚಾರ್ಜಿಂಗ್ನೂ ಇಲ್ಲ, ಯಾಕಂದ್ರೆ ಇವತ್ತು ಕರೆಂಟ್ನೂ ಇದ್ದಿಲ್ಲಲ್ಲ. ಆಫ್ಟರ್ 2 o'clock ಕೊಡ್ತಾ ಅಂದಿದ್ರು. ನಾನು ಫಂಕ್ಷನ್ಗೆ ಹೋಗಿ ಬರೋ ತನಕ ವೈಭವ್ ಹೇಳ್ತೀನಿ ಆಫ್ಟರ್ 3 ಬಂದೆ ಅಂತ. ನಾನು ಇವಾಗ ಬಂದೀನಿ, 4ಗೆ ಚಾರ್ಜಿಂಗ್ ಹಚ್ತೀನಿ. ಬಾಯ್, ಬಿಟ್ಟಿದ್ದೀನಿ ನಂತರ. ಮೌಶಿ ತೊಗೊಂಡು ಬಂದಿರೋವಂಥ ಸ್ವೀಟ್ಸ್, ಸ್ಟೋರ್ ಬಾಟ್ ಹೋಮ್ ಮೇಡ್ ಗುಲಾಬ್ ಜಾಮೂನ್ ಖವಾ ಹಾಕಿ ಮಾಡ್ಯಾರ, ಆ್ಯಂಡ್ ಬಳಿಗಳು ಆ್ಯಂಡ್ ಕಾಲಂಗರು. ಸೊ ಅದಕ್ಕೆ ಮಾಡಿಸ್ನಾಗ ಹೆಣ್ಮಕ್ಳಿಗೆ ಎಷ್ಟು ಕೊಟ್ಟರು ಕಡಿಮೆ ಅಂತಾರಲ್ಲ. ಫಾರ್ ದ ಫಸ್ಟ್ ಟೈಮ್ ಫ್ರಮ್ ಮೌಶಿ ವಿ ಗಾಟ್ ಆಲ್ ದೋಸ್ ಥಿಂಗ್ಸ್. ಅವ್ರಿಗೆ ಏನು ಅನ್ಸೋದು ಗೊತ್ತಿಲ್ಲ, ಬಟ್ ಈಗ ಗೊತ್ತು ನಮ್ಮ ಕಸಿನ್ದೊಬ್ಬರದು ಎಂಗೇಜ್ಮೆಂಟ್ ಇತ್ತಲ್ಲ, ಬರ್ತಾ ಇವೆಲ್ಲ ತಂದು ಮನೆಗೆ ಬಂದು ಕೊಟ್ಟು ತಿನ್ನಿಸಿ ಕಲಂಗೋರಿಗಿಸಿ ಹೋಗ್ಯಾರ ಫ್ರೆಂಡ್ಸ್. ನನಗೆ ತಂಗಿಗ ಇಬ್ಬರಿಗೂ ನೋಡ್ರಿ. ಥ್ಯಾಂಕ್ ಯು ವೆರಿ ಮಚ್ ಮೌಶಿ. ಆ್ಯಕ್ಚುಲಿ ನಮ್ಗೆ ಮೌಶಿ ಅಂದ್ರೆ ರಾಟಿಲ್ಲ, ನಾ ಅಕ್ಕನೇ ಅಂತೀನಿ, ಸಣ್ಣ ಹಿಡ್ದು ಅಕ್ಕ ಅಂದೆ ರಾಟಿ. ಸೊ ಥ್ಯಾಂಕ್ ಯು ವೆರಿ 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 ಮಚ್ ಅಕ್ಕ. ಆ್ಯಂಡ್ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡು ಏನಂತಾರ ಇವೆಲ್ಲ ಥರ ಗಿಡಗಳು ಕಡಿವಿದ್ದು ಫ್ರೆಂಡ್ಸ್. ವೈಟ್ ದಾಸವಾಳ ಹೂವು ಮತ್ತು ಅದು ಮತ್ತೊಂದು ಹೈಬ್ರಿಡ್ ಆರೆಂಜ್ ಕಲರ್ ದಾಸವಾಳ ಹೂವು ಅದಲ್ಲ. ವೈಟ್ಗೆ ಒಂದು ಸ್ವಲ್ಪ ಏನೋ ಸೀರು ಬಿದ್ದಂಗೆ ಅನ್ಸತ್ತಿತ್ತು. ಅದಕ್ಕೆಲ್ಲ ಕಂಪ್ಲೀಟಾಗಿ ಹೆಂಗೂ ಹೂವು ಹತ್ತಲೋಗ್ಯಾವ, ಮಗ್ಗಿನೂ ಇಲ್ಲ ಅಂತೆ ಕಂಪ್ಲೀಟ್ ಕಟ್ ಮಾಡಿ ಹಾಕೀನಿ. ಆ್ಯಂಡ್ ಕೆಲವೊಂದು ಸ್ಟೆಮ್ಸ್ ಕಟ್ ಮಾಡಿದ್ದು ಅದು ಕಟ್ ಸೈಡ್ನು ಹಚ್ಚೀನಿ. ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ನೀಟಾಗಿ. ಬಟ್ ರೆಡ್ ಕಲರ್ ಕಟ್ ಮಾಡರಿ ಅಂದ್ಕೊಂಡು ಅದಕ್ಕೆ ದೋಸು ಮಗ್ಗಿಗಳಿದ್ದು. ಸೊ ಎಲ್ಲ ಮಗ್ಗಿಗಳು ಕಂಪ್ಲೀಟ್ ಆದ ನಂತರ ಅದಕ್ಕೂ ನೀಟಾಗಿ ಕಟ್ ಮಾಡ್ತೀನಿ. ಇವಾಗ ಮಳೆ ಬಿತ್ತು ಅಂದ್ರೆ ನೀಟಾಗಿ ಚಿಗಿತದನು, ಮಳೆಗೆ ಏನೂ ಸೀರೂ ಏನೂ ಜಾಸ್ತಿ ಆಗಲ್ಲ ಅಂಥೇಳಿ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕಂಪಲ್ಸರಿ ಮಗ್ಗಿ ಜಾಸ್ತಿ ಹತ್ತಲ್ಲ ಹೋದ್ರೂ ಸ್ಟೆಮ್ಸ್ ಡೆವಲಪ್ ಆಗ್ಲಿಕ್ಕೂ ಆಯಿತು. ಇದು ಮತ್ತೊಂದು ಪ್ರಾಬ್ಲಮ್ ಏನು ಅಂದ್ರೆ, ನಂದು ಈ ಎಲ್ಲ ಗಿಡಗಳು ಫ್ಲವರ್ ಇದು ಪಾಟ್ ಅಂದ್ರೆ ಕುಂಡಲ್ನಾಗ ಅವಲ್ಲ, ಅದಕ್ಕೆ ರೂಟ್ ಬಾಂಡಿಂಗ್ ಜಾಸ್ತಿ ಆಗ್ಲತ್ತು. ಅವಕ್ಕೊಂದು ಬಾರಿ ತೆಗೆದು ನೆಲ ಮೇಲೆ ಹಚ್ಚಬೇಕು ಫ್ರೆಂಡ್ಸ್. ಆ್ಯಂಡ್ ಈಗ ಗೊತ್ತಾ ಅಲ್ಲಿ ಮಸ್ತ್ ಎಂಜಾಯ್ ಮಾಡಿರಲಿಲ್ಲ. ಸೊ ಅದು ರೀಬೂಸ್ಟ್ ಮಾಡ್ದಂಗೆ ಆಯಿತು, ಅದೊಂದು ಸ್ವಲ್ಪ ಚಾರ್ಜಿಂಗ್ ಆದಂಗೆ ಆಯಿತು. ಎಲ್ಲ ಕಸಿನ್ಸ್ ಎಲ್ಲರೂ ಬಂದಿದ್ದರು.
ಚೆನ್ನಾಗಿ ಅನ್ನಿಸ್ತು. ಓನ್ಲಿ ನಮ್ಮ ತಂಗಿ ಏನು ತಮ್ಮನೇ ಅಷ್ಟೇ ಬಂದಿಲ್ಲ, ಎಲ್ಲ ಕಸಿನ್ಸ್ ಆಫ್ಟರ್ ಮೆನಿ ಇಯರ್ಸ್, ಐ ಥಿಂಕ್ 4 to 5 years ಆಯ್ತೇನೋ ಎಲ್ಲರೂ ಆ ಥರ ಒಂದೇ ಜಾಗದಲ್ಲಿ ಭೇಟಿಯಾಗಿ. ಸೊ ಅದು ಒಂದು ಸ್ವಲ್ಪ ಬೂಸ್ಟ್ ಆಯಿತು. ಇವತ್ತು ಫುಲ್ ಟು ಎನರ್ಜೆಟಿಕ್ ಮೂಡ್ನಾಗಿದ್ದೀನಿ. ಏನು ಕೆಲಸ ಮಾಡಿದ್ನೋ ಫಟಾಫಟ್ ಮಾಡ್ಲಿಕ್ಕೆ ರೆಡಿ ರೆಡಿ ಅಂದಂಗೆ. ಸೊ ಎಲ್ಲ ಗಿಡಗಳು ಆ್ಯಕ್ಚುಲಿ ಇದು ಕಡಿಬೇಕು ಅಂತ ಎಷ್ಟು ದಿನ ಆಯ್ತು ಅನ್ಕೊಲತ್ತೀನಿ, ಬಟ್ ಆಗಿಲ್ಲ. ನೋಡಿರಿ ಎಷ್ಟು ನೀಟಾಗಿ ಫುಲ್ ಸಾಫ್ ಮಾಡಿದ್ದೀನಿ. ಅವೆಲ್ಲ ಸಾಫ್ ಮಾಡಿದ ನಂತರ ನೀಟಾಗಿ ಅವಕ್ಕೊಂದು 3-4 ಜಾಗದಲ್ಲಿ ಹಚ್ಚೀನಿ ವೈಟ್ ಹೈಬಿಸ್ಕಸ್ ಆ್ಯಂಡ್ ಅಂದ್ರೆ ವೈಟ್ ದಾಸವಾಳ ಹೂವು ಆ್ಯಂಡ್ ಆರೆಂಜ್ ಕಲರ್ದು. ಯಾವಾಗ ಭೀ ನೋಡಿರಿ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಆಗಲಿ, ನಮ್ಮ ಕಸಿನ್ಸ್ ಹಾಗೆಲ್ಲ ಭೇಟಿ ಅಂದ್ರೆ ಮನಸ್ಸಿನ ಒಂದು ಹೊರಗೊಂದು ಇಕ್ಕೋರಿಗಲ್ಲ. ನಾವು ಸಣ್ಣಾಗಿದ್ದಾಗ ಯಾರು ಭೇಟಿ ಆಯ್ತಾರೆ ನೋಡಿರಿ, ಅವೆಲ್ಲ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ನೆನ್ಪು ಬರ್ತಾವೆ. ಅವಾಗಿಂದ ಎಲ್ಲ ಬ್ಯಾಕ್ ಟು ಚೈಲ್ಡ್ಹುಡ್ ಅಂದಂಗೆ ಐತೀವಿ. ಭಾಳ ಚೆನ್ನಾಗಿ ಅನಿಸ್ತದೆ ಫ್ರೆಂಡ್ಸ್. ಅಕ್ಕ ಅವು ತಂದಿರ್ಲ ಕಾಲುಂಗುರು ಅವು ಇಕ್ಕೊಂಡೀನಿ, ಅಕ್ಕ ಇಕ್ಕೊಂಡೀನಿ. ಆ ನಂತರ ತೆಗ್ದೀನಿ. ಅಂದ್ರೆ ನನಗೆ ದಪ್ಪಂದು ಇಕ್ಕೊಂಡು ಟೋರ್ ಹಿಂಗೆ ಇಕ್ಕೊಂಡು ಅಭ್ಯಾಸ ಅದ. ಅದಕ್ಕೆ ನಾನು ಏನು ಮಾಡೀನಿ ಅಂದರೆ ಪಿಲ್ಲೆ ಟೈಪ್ ಇಕ್ಕೊಳಕ್ಕೆ ಬರ್ತದೇನೋ ಅಂತ ಹೇಳಿ ನಮ್ಮ ಫ್ರೆಂಡ್ ಅವ್ರಿಗೆ ಅನಿತಾ ಅವ್ರಿಗೆ ಫೋನ್ ಹಚ್ಚಿ ಕೇಳಿ ಆ ನಂತರ ನಾನು ಪಿಲ್ಲೆ ಟೈಪ್ ಇಕ್ಕೊಂಡೆ. ಅಂದ್ರೆ ಮಿಡಲ್ ಫಿಂಗರ್, ರಿಂಗ್ ಫಿಂಗರ್ ಇರ್ತಲ್ಲ ಮಿಡಲ್, ಸೊ ಆ ಫಿಂಗರಿಗೆ ಇಟ್ಕೊಂಡೀನಿ. ನಮ್ಮ ತಮ್ಮ ಇಸ್ಕೊಟ್ಟಿಂದು ಅಥವಾ ಅಮ್ಮ ಅಥವಾ ಅವ್ರ ಮನೆಯವ್ರು ಇಸ್ಕೊಟ್ಟಿಂದು ನಡು ಬಟ್ಟೆಗೆ ಇಟ್ಕೊಂಡೀನಿ. ಸೊ ಈ ಎರಡು ಜೊತೆಯಲ್ಲಿ ಅಮ್ಮ ಇಸ್ಕೊಟ್ಟಿಂದನು ಅಕ್ಕ ಇಸ್ಕೊಟ್ಟಿಂದು ಇಬ್ಬರ ತಂಗರಿ ಇಸ್ಕೊಟ್ಟಿಂದು ಪರ್ಮನೆಂಟ್ಲಿ ನನ್ನ ಕಾಲಾಗಿ ಇವಾಗ ಹಿಂಗೆ ಇಕ್ಕೋತೀನಿ ಫ್ರೆಂಡ್ಸ್. ಯಾವುದು ಚೆನ್ನಾಗಿ ಕಾಣಿಸುತ್ತೋ ಅನ್ನೋದು ಕಮೆಂಟ್ ಮಾಡಿರಿ. ನಿಮ್ಗೆ ರೈಟ್ ಲೆಗ್ ಚೆನ್ನಾಗಿ ಅನಿಸುತ್ತಾ ಲೆಫ್ಟ್ ಲೆಗ್? ನನಗೆ ಈ ಥರ ಇಷ್ಟ ಆಗ್ಯದ ಫ್ರೆಂಡ್ಸ್, ನಾನು ಹಿಂಗೆ ಇಕ್ಕೊಂಡೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗ್ಯದ? ಇದು ಇಷ್ಟ ಆಗ್ಯದ ಏನು ಒಂದು ಬಟ್ಟೆ ಬಿಟ್ಟು ಇಷ್ಟ ಆಗ್ಯದ? ವೈಷ್ಣವಿ ಒಂದು ಬಟ್ಟೆ ಬಿಟ್ಟು ಇಕ್ಕೊಂಡ್ರೆ ಇಷ್ಟ ಆಯಿತು. ಆ್ಯಂಡ್ ಆನಂತರ ಸಾಯಂಕಾಲ ತಣ್ಣಗದ ಹೊರಗೆ ಮನೆ ಬಾದಾಗ ಸತ್ತು ಅಂಥೇಳಿ ಹೊರಗೆ ಹೋಗಿ ವಾಕಿಂಗ್ ಮಾಡೀನಿ. ಅಂದ್ರೂ ನೋಡ್ರಿ ನನ್ನ ಮುಖದ ಮೇಲೆ ಎಷ್ಟು ಸ್ವೆಟ್ಟಿಂಗ್ ಅದ ಅಂತ. ಎಷ್ಟು ಹೊರಗೆ ವಾಕಿಂಗ್ ಮಾಡ್ರಿನೋ ಎಲ್ಲಿ ಮಾಡ್ರಿನೋ ಬಾದಾಗ್ಯದ ಫ್ರೆಂಡ್ಸ್. ನಾನು ಹೊರಗೆ ವಾಕಿಂಗ್ ಮಾಡೋಷ್ಟರಲ್ಲೇ ಬರೀ ಹನಿ ಬೆಳತ್ತಿದ್ದು. ಸೊ ಹೂವು ಬೀಚ್ ಚಲೋ ಅನ್ಸತ್ತಿತ್ತು, ವಿಡಿಯೋ ತೊಗೊಂಡಿನಿ. ಅಂದ್ರೆ ಮೌಷಿಯಲ್ಲಿ ಬಂದಿರಲ್ಲ ಆವಾಗ ನಾ ಇವೆಲ್ಲ ದಸ್ತಿಗೆ ಸೆಟ್ ಮಾಡಿದ್ದು, ಹೀಗೆಲ್ಲ ಸೆಟ್ ಮಾಡಿದ್ದು ನೋಡಿ ಅವ್ರ ಮಕ್ಕಳಿಗೆ ಹೇಳತ್ತಿರಕಿ ನೋಡಿ ಜ್ಯೋತಿ ಎಷ್ಟು ಚೆನ್ನಾಗಿ ಇಟ್ಕೊಂಡಾಳಲ್ಲ ಅಂತ. ಇದು ಡೈಲಿ ಇಷ್ಟ ಇಟ್ಕೋತೀನಿ ಸೇಮ್. ಯಾರು ಬಂದಾರ ಅಂತ ಸ್ಪೆಷಲ್ ಏನಿಲ್ಲ, ಬಟ್ ಇವು ಏನು ಬಳಿ ಡಬ್ಬಿಗಳು ಇದ್ದಲ್ಲ ಇಲ್ಲಿ ಇರ್ತೀವಿ. ಇಲ್ಲಿ ಒಂದು ಸ್ವಲ್ಪ ಇದನ್ನ ಬಟ್ಟೆಗಳೆಲ್ಲ ತೆಗೆದು ಡಿಸ್ಕಾರ್ಡ್ ಮಾಡಿಕ್ತೀನಿ. ಸೊ ಅದಕ್ಕೆ ನೀಟ್ ಅನ್ಸತ್ತು. ಕೈಯನ್ ಪೇಪರ್ ಏನೋ ಹಾಕಿಲ್ಲ, ಡೈರೆಕ್ಟ್ ಹಾಗೆ ಇಟ್ಟೀನಿ. ನೀಟ್ ಅನ್ಸತ್ತದು. ಸೊ ಚೆನ್ನಾಗಿ ಅನ್ನಿಸ್ತು. ಒಬ್ರಿಗೆ ಹಿಂಗೆ ಕರ್ದು ಚೆನ್ನಾಗಿ ಮಾಡ್ಯಾಳ ಅಂತಂದ್ರೆ ಚಲೋ ಅನ್ನಿಸ್ತಲ್ಲ. ಸೊ ಫೆಲ್ಟ್ ವೆರಿ ಗುಡ್. ಆ್ಯಕ್ಚುಲಿ ಅಕ್ಕನ ಮಕ್ಕಳು ಇಬ್ಬರೂ ಎಲ್ಲರೂ ವರ್ಕಿಂಗ್. ಸೊ ಪಾಪ ಅವ್ರಿಗೆ ಟೈಮ್ ಸಿಗಲ್ಲ ಹಿಂಗೆಲ್ಲ ಇಕ್ಕೋಲ್ಲ ಅಕ್ಕ. ಇವಾಗ ನಾನು ಮನೆಯಲ್ಲಿದ್ದೀನಲ್ಲ, ಸೊ ಎಲ್ಲನೇ ಮಾಡ್ಕೋತಾ ಇದ್ದೀನಿ. ಸೊ ಟೈಮ್ ಬಂದು ಇವಾಗ 9 o'clock ಫ್ರೆಂಡ್ಸ್. ಆ್ಯಂಡ್ ಒಂದು ಸ್ವಲ್ಪ ಮಳೆ ಬೀಳತ್ತದ ಹೊರಗೆ. ಆ್ಯಂಡ್ ನೋಡ್ಬೋದು ನೀವು ಎಷ್ಟು ಬ್ಯೂರ್ ಬಿಡ್ಲತ್ತು ಅಂತ. ನನಗಂತೂ ಸ್ವೆಟ್ಟಿಂಗ್ ಫುಲ್ ಜಾಸ್ತಿ ಇಲ್ಲತ್ತು ನೋಡ್ರಿ. ಬಾಪ್ರೆ ಬಾಪ್, ವಿತೌಟ್ ಫ್ಯಾನ್ ಇರೋದು ಇಮ್ಯಾಜಿನಬಲ್ ಇಲ್ಲ. ಆ ಥರ ಹೋಗ್ಯದ ಈ ಕಂಡೀಷನ್ ನಂದು. ಫುಲ್ ಟು ಸ್ವೆಟ್ಟಿಂಗ್. ಎಷ್ಟು ಬಾರ್ ಮುಖ ತೊಗೊಂಡ್ರು ನೋಟೆ. ಲಿಟ್ರಲಿ ನಾನು ಇಲ್ಲಿಂದ ತನಕ 5 liters ಆಫ್ ವಾಟರ್ ಕುಡಿದೀನಿ. ಲಿಟ್ರಲಿ 5 liters ಆಫ್ ವಾಟಿಂಗ್. ಆ್ಯಂಡ್ ಇವಾಗ ಟೈಮ್ ಹೇಳಿನಲ್ಲಿ ನಿಮಗೆ 9 5 minutes ಅದ. ಸೊ 7000 steps ಆಗ್ಯಾವ. ವಾಕ್ ಆ್ಯಂಡ್ ಟಾಕ್ ಮಾಡ್ತಾಯಿದ್ದೀನಿ, ಕಾಲ್ನಾಗೂ ಮಾತಾಡ್ತಾಯಿದ್ದೀನಿ ಆ್ಯಂಡ್ ವಾಕಿಂಗ್ನೂ ಮಾಡ್ತಾಯಿದ್ದೀನಿ. ಸೊ ಈ ಥರ ಕಂಪ್ಲೀಟ್ ಆಯ್ತು ನನ್ನ ಡೇ. ಆ್ಯಸ್ ಐ ಸೆಡ್ ವಾಪತ್ತದ ಒಳ್ಳೆ ಫಂಕ್ಷನ್ದಾಗೆ ಒಂದು ಬಾರ್ ಊಟ ಮಾಡೀನಿ ಅಷ್ಟೇ. ನೋಡ್ರಿ ನೀರು ಹೆಂಗೆ ಹೊಂಟ ಬಾ ಪಸೀನ. ಇವಾಗಲೂ ಫ್ಯಾನ್ ಬಂದ್ ಮಾಡಿ ಮಾತಾಡ್ತಾ ಇದ್ದೀನಿ ನಿಮ್ಮ ಜೊತೆಯಲ್ಲಿ. ಇಷ್ಟು ಸ್ವೆಟ್ಟಿಂಗ್ ಮತ್ತು ಸೀರೆ ಅಂತೂ ಉಟ್ಕೊಂಡಿರ್ಲಿಕ್ಕೆ ಆಗೋಗಿದೆ. ಸ್ಪೆಷಲಿ ಲೂಸ್ ಬ್ಲೌಸ್ ಇದ್ರೆ ಇಟ್ಸ್ ಓಕೆ, ಟೈಟ್ ಬ್ಲೌಸ್ ಅಂತೂ ನೆವರ್ ಮೈಂಡ್ ಅಂದಂಗೆ ಅದ. ಸೊ ದಿಸ್ ಈಸ್ ದ ಡೇ ಐ ಆಮ್ ಎಂಡಿಂಗ್ ಇನ್ ದಿಸ್ ವೇ. ಓಕೆ ಫ್ರೆಂಡ್ಸ್, ವಾಕಿಂಗ್ ಕಂಪ್ಲೀಟ್ ಆಯಿತು, ವಾಟರ್ ಇಂಟೇಕ್ನೂ ಆಯಿತು. ಆ್ಯಂಡ್ ಒನ್ ಟೈಮ್ ಊಟ ಮಾಡೋ ಕಡೆಯಿಂದ ಒಂದು ಎಕ್ಸ್ಟ್ರಾ ಏನು ಅಂತಂದ್ರೆ ಗುಲಾಬ್ ಜಾಮ್ ತಿಂದೀನಿ. 3 pieces ಆಫ್ ಗುಲಾಬ್ ಜಾಮ್ ತಿಂದೀನಿ. ಸೊ ಅವೆಲ್ಲ ಪಚನ್ ಮಾಡಬೇಕು. ಸ್ಲೋಲಿ ಐ ನೀಡ್ ಟು ಆ್ಯಡ್ ಎಕ್ಸಸೈಸ್ ಆಲ್ಸೋ. ಸೊ ಎಕ್ಸಸೈಸ್ನು ಆ್ಯಡ್ ಮಾಡ್ತೀನಿ. ಇವಾಗ ಯಾಕೆ ಎಂಡಪ್ ಮಾಡ್ಲತ್ತೀನಿ ಅಂತಂದ್ರೆ ಈಗ ಸಾಕಾಗೆ ನನಗೆ, ಐ ವಾಂಟ್ ಟು ಸ್ಲೀಪ್ ನಾ. ಸೊ ದಟ್ ಈಸ್ ವೈ. ಒಂದು ವೇಳೆ ಎಚ್ಚರಿಕೆ ಇದ್ದ ಅಂತಂದರೆ, ಯಾಕಂದ್ರೆ ನಮ್ಮ ಮನೆಯವರು ಎಕ್ಸಾಮ್ ಬರ್ಲಿಕ್ಕೆ ಹೋಗ್ಯಾರ. ಅವ್ರು ಬರೋ ತನಕ ಲೇಟ್ ಆಯ್ತದು. ನಿಯರ್ ಅಬೌಟ್ 10-10:30 ಆಯ್ತದು.
ಸೊ ಒಂದು ವೇಳೆ ಎಚ್ಚರಿಕೆ ಇದ್ದ ಅಂದರೆ ವೀಡಿಯೋ ಏನಾರ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ ಫ್ರೆಂಡ್ಸ್. ಸೊ ಮೀಟ್ ಯು ಟುಮಾರೋ. ಗುಡ್ ನೈಟ್, ಹ್ಯಾವ್ ಎ ನೈಸ್ ಡೇ, ಬಾಯ್. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಒಂದು ಲೈಕ್ ನನಗೆ ಭಾಳ ಮೋಟಿವೇಟ್ ಮಾಡ್ತದೆ. ಓಕೆ ಫ್ರೆಂಡ್ಸ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋಸ್. ಬಾಯ್.